ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ, ಇವತ್ತೊಂದು ಬ್ಯೂಟಿಫುಲ್ ಎಂಬ್ರಾಯ್ಡ್ರಿ ಡಿಸೈನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡೋದಾಗಲಿ ಮತ್ತು ಸ್ಯಾಟಿನ್ ಸ್ಟಿಚ್ ಹಾಕೋದಾಗಲಿ ಯಾವುದೇ ರೀತಿ ವೀಡಿಯೋನ ನಾನು ತೋರಿಸೋದಕ್ಕೆ ಹೋಗಿಲ್ಲ ಆಯಿತಾ. ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ಈ ಚಾನಲ್ನಲ್ಲಿ ಆಲ್ಮೋಸ್ಟು ಹಳೆ ವ್ಯೂವರ್ಸೇ ಇರೋದ್ರಿಂದ ನಾನು ಹಳೆ ಚಾನಲ್ ಏನಿದೆ ಅದರಲ್ಲಿ ತೋರಿಸಿದ್ದೀನಿ ತುಂಬ ವೀಡಿಯೋಗಳಲ್ಲಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡೋದನ್ನು. ಹಾಗಾಗಿ ಅದನ್ನು ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ನಾನಿಲ್ಲಿ 2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೋಡಿ ಒಂದು ಪುಟ್ಟದಾಗಿ ಫ್ಲವರ್ಸ್ನ ಹಾಕ್ಕೊಳ್ತಿದ್ದೀನಿ. ಈ ಸೀರೆ ಮತ್ತು ರೇಷ್ಮೆ ಸೀರೆ ಬ್ಲೌಸ್ ಇದು. ಅಂದರೆ ತುಂಬ ಸಿಂಪಲ್ ಡಿಸೈನೇನೆ ಕೇಳಿದರು ಕಸ್ಟಮರು. ಹಾಗಾಗಿ ಅಂದರೆ 350 ರೇಂಜಲ್ಲಿನೇ ವರ್ಕ್ನ ಮಾಡ್ತಿರೋದು. ಹಾಗೆ ನೋಡಿ, ಪ್ರತಿ ಹೆಣ್ಮಕ್ಳಿಗೂ ಕೂಡ ಅವ್ರದ್ದೇ ಆದ ಒಂದು ಆಸೆ ಕನಸುಗಳನ್ನೋದು ಇದ್ದೇ ಇರುತ್ತೆ ಆಯಿತಾ. ಆದಷ್ಟು ಅವರ ಆಸೆಗಳಿಗೆ ಅದೇನೆಂದರೆ ನಾವು ಕೂಡ ಏನಾದರೂ ಒಂದು ಕೆಲಸ ಮಾಡಬೇಕು, ಅದರಿಂದ ಅರ್ನಿಂಗ್ಸ್ ಮಾಡಬೇಕು ಅನ್ನೋ ಆಸೆ ಪ್ರತಿ ಹೆಣ್ಮಕ್ಳಲ್ಲೂ ಇರುತ್ತೆ. ಬಟ್ ಅದಕ್ಕೆ ಮನೆಯವ್ರ ಸಪೋರ್ಟ್ ಸಿಕ್ಕಿರೋದಿಲ್ಲ, ಅಥವಾ ಅತ್ತೆ ಮಾವನ ಕಡೆಯಿಂದನೋ ಗಂಡನ ಕಡೆಯಿಂದ ಆಗಿರ್ಬೋದು ಅಥವಾ ಮಕ್ಳ ಕಡೆಯಿಂದ ಆಗಿರ್ಬೋದು ಸಪೋರ್ಟ್ ಸಿಕ್ಕಿರೋದಿಲ್ಲ ಅಷ್ಟೇ. ಯಾರಿಗಿಲ್ಲ ಹೇಳಿ, ಇವಾಗಿನ ಜನ್ರೇಷನಲ್ಲಿ ಪ್ರತಿ ಮನೇಲೇ ಕೂತ್ಕೊಂಡು ಎಷ್ಟೊಂದು ಜನ ಹೆಣ್ಮಕ್ಳುಗಳು ಅರ್ನ ಮಾಡ್ತಾ ಇದ್ದಾರೆ ಆಯಿತಾ. ಅಂಥದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳುಗಳಿಗೂ ಇದ್ದೇ ಇರುತ್ತೆ ಅರ್ನಿಂಗ್ಸ್ ಮಾಡಬೇಕು ನಾವು ಕೂಡ ಅಂತ ಹೇಳಿ. ಬಟ್ ಮನೆಯಿಂದ ಹೊರಗಡೆ ಹೋಗಿ ದುಡಿಯೋಕ್ಕಾಗೋದಿಲ್ಲ ನೋಡಿ. ಅಂಥ ಹೆಣ್ಮಕ್ಳುಗಳಿಗೆ ಈ ವಿಡಿಯೋ ಸ್ವಲ್ಪ ಮೋಟಿವೇಶನಲ್ ಆಗ್ಬೋದು. ಅದೇನಂತಂದರೆ, ನಿಮ್ಮನೆ ಹೆಣ್ಮಕ್ಳುಗಳಿಗೆ ನೀವು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ ನೋಡಿ. ನಿಮ್ಮನೆ ಹೆಣ್ಮಕ್ಳುಗಳಿಗೆ ಅಥವಾ ನಿಮ್ಮ ಅಕ್ಕ ತಂಗಿರಿಗೆ ಆಗಿರ್ಬೋದು, ಅಥವಾ ನಿಮ್ಮ ಹೆಂಡತಿಗೆ ಆಗಿರ್ಬೋದು, ಅಥವಾ ನಿಮ್ಮ ಅಮ್ಮನಿಗೆ ಆಗಿರ್ಬೋದು, ಈ ರೀತಿ ನಿಮ್ಮನೆ ಹೆಣ್ಮಕ್ಳುಗಳಿಗೆ ಯಾವುದ್ರ ಮೇಲೆ ಸ್ವಲ್ಪ ಅವ್ರದ್ದೇ ಆದ ಸ್ವಲ್ಪ ಕೆಲವೊಂದು ಹವ್ಯಾಸಗಳನ್ನೋದಿರುತ್ತೆ. ಅಂದರೆ ಕುಕ್ಕಿಂಗ್ ಬಗ್ಗೆನೋ, ರಂಗೋಲಿಗಳ ಬಗ್ಗೆ, ಅಥವಾ ಟೈಲರಿಂಗ್ ಬಗ್ಗೆ ಆಗಿರ್ಬೋದು, ಎಂಬ್ರಾಯ್ಡ್ರಿ ಬಗ್ಗೆ ಆಗಿರ್ಬೋದು, ಈ ರೀತಿ ಪ್ರತಿಯೊಂದು ಹೆಣ್ಮಕ್ಳುಗಳಿಗೆ ಅವ್ರದ್ದೇ ಆದ ಕೆಲವೊಂದು ಹವ್ಯಾಸಗಳಿದ್ದೇ ಇರುತ್ತೆ. ಆದಷ್ಟು ಅವರು ಟ್ಯಾಲೆಂಟ್ಗೆ ನೀವು ಅವ್ರ ಟ್ಯಾಲೆಂಟನ್ನು ಗುರುತಿಸಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ಆ ಹೆಣ್ಮಗಳು ಕೂಡ ಏನಾದರೂ ಒಂದು ಸಾಧನೆ ಅನ್ನೋದನ್ನು ಮಾಡೇ ಮಾಡ್ತಾರೆ ಆಯಿತಾ. ಆದಷ್ಟು ನಿಮ್ಮನೆ ಹೆಣ್ಮಕ್ಳುಗಳಿಗೆ ನೀವು ಸಪೋರ್ಟ್ ಮಾಡಿ ಆಯಿತಾ. ಹಾಗೆ ನಿಮ್ಮ ಜೊತೆ ಇನ್ನೊಂದು ವಿಷಯ ಶೇರ್ ಮಾಡ್ಕೊಳ್ಬೇಕು. ಏನಂತಂದರೆ, ನಾನು ಹೀಗೆ ರೀಲ್ಸ್ ನೋಡಬೇಕಾದ್ರೆ ನಾನು ಆಲ್ಮೋಸ್ಟು ಅದರಲ್ಲೂ ಹೆಣ್ಮಕ್ಳುಗಳೇನಾದ್ರು ಎಂಬ್ರಾಯ್ಡ್ರಿ ಮಾಡ್ತಾರೆ ಅಂತಂದರೆ ಖಂಡಿತ ನಾನು ಆ ವಿಡಿಯೋಗಂತೂ ಲೈಕ್ ಮಾಡೇ ಮಾಡ್ತೀನಿ. ಯಾಕಂತಂದರೆ ನಾರ್ಮಲಾಗಿ ನಾವು ಜೆಂಟ್ಸ್ ಎಂಬ್ರಾಯ್ಡ್ರಿ ಮಾಡೋದನ್ನು ನೋಡಿದ್ದೀನಿ, ಮಷಿನ್ ವರ್ಕ್ ಮಾಡೋದನ್ನ ಅಲ್ವಾ. ಹಾಗಾಗಿ ನಾನು ಇವಾಗಿನ ಜನ್ರೇಷನಲ್ಲಿ ಹೆಣ್ಮಕ್ಳು ಕೂಡ ತುಂಬಾ ಫಾಸ್ಟ್ ಇದ್ದಾರೆ ಆಯಿತಾ. ಯಾವುದೇ ರೀತಿ ಹಿಂದೆ ಉಳಿದಿಲ್ಲ ಹೆಣ್ಮಕ್ಳುಗಳು, ತುಂಬಾ ಫಾಸ್ಟ್ ಇದ್ದಾರೆ. ಹಾಗಾಗಿ ಯಾವುದಾದ್ರು ಹೆಣ್ಮಕ್ಳುಗಳು ಎಂಬ್ರಾಯ್ಡ್ರಿ ಮಾಡ್ತಾರೆ, ಮಷಿನ್ ವರ್ಕ್ ಮಾಡ್ತಾರೆ ಅಂತಂದರೆ ಖಂಡಿತ ನಾನು ಅದಕ್ಕೆ ಲೈಕ್ ಮಾಡೇ ಮಾಡ್ತೀನಿ. ಅದೇ ರೀತಿಯಾಗಿ ಚೈತ್ರ ಅನಿಸುತ್ತೆ, ಹೌದು ಚೈತ್ರ ಅನಿಸುತ್ತೆ, ಅವ್ರ ವಿಡಿಯೋ ಕೂಡ ಲೈಕ್ ಮಾಡಿದೆ. ಅದೇನು ಕೋಇನ್ಸಿಡೆಂಟ್ ಏನಂತಂದರೆ, ಅವರು ನನ್ನ ಸಬ್ಸ್ಕ್ರೈಬರೇ. ಅವರು ಮೆಸೇಜ್ ಮಾಡಿದ್ರು ಮತ್ತು ಇನ್ಸ್ಟಾಗ್ರಾಮಲ್ಲಿ. ಆಗ ನಂಗೆ ತುಂಬ ಖುಷಿ ಆಯಿತು. ನಾನು ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀನಿ ಯೂಟ್ಯೂಬ್ನಲ್ಲಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು ಅವ್ರು ಮೆಸೇಜ್ ಮಾಡಿದ್ದು ನೋಡಿ. ಹಾಗೆ ರಾಜೇಶ್ವರಿ ಅನ್ನೋರು ಸಹ ಅವರು ಮಾಡಿರುವಂಥ ಕೆಲವೊಂದು ಎಂಬ್ರಾಯ್ಡ್ರಿ ಡಿಸೈನ್ಸ್ ಏನಿದೆ ಅದನ್ನು ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರು ಆಯಿತಾ. ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು ಅವರು ಕೂಡ ಡಿಸೈನ್ಸು. ಅಂದರೆ ಆ ರೀತಿ ಹೆಣ್ಮಕ್ಳುಗಳು ಏನಾದರೂ ಒಂದು ಅಚೀವ್ ಮಾಡ್ತಾರೆ ಏನಾದ್ರೂ ಅಂತಂದರೆ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಈ ರೀತಿ ಮಷಿನ್ ವರ್ಕೆಲ್ಲ ಆಲ್ಮೋಸ್ಟು ಜೆಂಟ್ಸ್ ಆದರೆ ತುಂಬ ಲೀಲಾಜಲವಾಗಿ ಮಾಡಿಬಿಡ್ತಾರೆ. ಬಟ್ ಅದರಲ್ಲೂ ನಮ್ಮ ಕರ್ನಾಟಕದ ಹೆಣ್ಮಕ್ಳುಗಳು ಈ ರೀತಿ ಮಷಿನ್ ಎಂಬ್ರಾಯ್ಡ್ರಿ ಬಗ್ಗೆ ಇಂಟ್ರೆಸ್ಟ್ ತೋರಿಸಿರೋದು ನೋಡಿ ತುಂಬಾ ಖುಷಿಯಾಗುತ್ತೆ. ನನಗೇನಂತಂದರೆ, ನಾರ್ಮಲಾಗಿ ಈಗ ಮನೆಯಲ್ಲೂ ಟೈಲರ್ ಮಷಿನ್ಗಳಿದೆ ಆಯಿತಾ. ಎಲ್ಲ ತುಂಬ ಜನ ಟೈಲರಿಂಗ್ ಮಾಡ್ತಾರೆ. ಅದೇ ರೀತಿಯಾಗಿ ನಾನು ಕೂಡ ಟೈಲರಿಂಗ್ ಮಾಡ್ತಿದ್ದೆ. ಬಟ್ ನನಗೆ ಇನ್ನೂ ಏನಾದರೂ ಕಲಿಬೇಕು ಹೊಸ್ದಾಗಿ ಅನ್ನೋ ಕಾರಣಕ್ಕೆ ನಾನು ಎಂಬ್ರಾಯ್ಡ್ರಿನ ಕಲ್ತಿದ್ದು. ಆ ಎಂಬ್ರಾಯ್ಡ್ರಿನ ಕಲಿಯೋವಾಗಲೂ ಅಷ್ಟೇ ನನಗೆ ಬಟ್ ಗೊತ್ತಿತ್ತು ನಾನು ಕಸ್ಟಮರ್ಗೆ ಮಾಡಿಕೊಡ್ಬಲ್ಲೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇತ್ತು.
ಅದಕ್ಕಿಂತ ಹೆಚ್ಚಾಗಿ ನಾನು ಸ್ಟಿಚ್ ಮಾಡಬೇಕು, ಅಂದರೆ ನಾನೇ ಡಿಸೈನ್ ಮಾಡಿ ನಾನು ಅದನ್ನ ಸ್ಟಿಚ್ ಮಾಡಿ ವೇರ್ ಮಾಡಬೇಕು ಅನ್ನೋದು ಒಂದು ಆಸೆ, ಅಂದರೆ ತುಂಬ ಆಸೆ. ಈಗ ಹಾಗೆ ಅಲ್ವಾ, ಒಂದು ಹಣ್ಣನ್ನು ನಾವು ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ನಮ್ಮ ತೋಟದಲ್ಲಿ ಬೆಳೆಸಿ ನಾವು ಆ ಹಣ್ಣನ್ನು ತಿನ್ನೋದು ಎಷ್ಟು ಖುಷಿ ಇರುತ್ತೆ ನೋಡಿ. ಅದೇ ರೀತಿಯಾಗಿ ನಾನು ಡಿಸೈನ್ ಮಾಡಿರೋಂಥ ಎಂಬ್ರಾಯ್ಡ್ರಿ ಬ್ಲೌಸ್ನ ನಾನು ವೇರ್ ಮಾಡಬೇಕು ಅಂತ ಹೇಳಿ ತುಂಬ ಆಸೆ ಇತ್ತು ಆಯಿತಾ. ಅದೇ ರೀತಿಯಾಗಿ ನಾನು ಕುಚ್ಚು ಕಲ್ತಿದ್ದು ಅದೇ ಕಾರಣ. ಕುಚ್ಚಾಗಲಿ ಟೈಲರಿಂಗ್ ಆಗಲಿ ನಾನು ಕಲ್ತಿದ್ದೇನೆ ಅಷ್ಟೇ. ಅಂದರೆ ಜಸ್ಟ್ ನಾನು ನನ್ನ ಬ್ಲೌಸ್ಗಳಿಗೆ ನಾನು ಸ್ಟಿಚ್ ಮಾಡ್ಕೊಳ್ಬೇಕು, ನನ್ನ ಬ್ಲೌಸ್ಗಳನ್ನ ನನ್ನ ಸೀರೆಗಳಿಗೆ ನಾನು ಕುಚ್ಚು ಹಾಕ್ಕೊಳ್ಬೇಕು, ಅಂದರೆ ನಾವು ಹೊರಗಡೆ ಕೊಡುವಂಥ ದುಡ್ಡನ್ನ ನಾವು ಸೇವ್ ಮಾಡ್ತೀವಿ ಅನ್ನೋ ಒಂದೇ ಕಾರಣಕ್ಕೆ ನಾನು ಟೈಲರಿಂಗ್ ಕಲ್ತಿದ್ದು ಕೂಡ. ಅದೇ ರೀತಿಯಾಗಿ ನಾನು ಎಂಬ್ರಾಯ್ಡ್ರಿ ಕೂಡ ಅಷ್ಟೇ. ನಾನು ಸ್ಟಾರ್ಟಿಂಗ್ ಮಾಡಿಸಿದ್ದು ಕಂಪ್ಯೂಟರೈಸ್ ಮೆಷಿನಲ್ಲಿ ಮಾಡಿಸಿರುವಂಥದ್ದು ಒಂದು ಬ್ಲೌಸು. ಅದು ಜಸ್ಟು ಸಿಂಪಲ್ ಡಿಸೈನ್ಸೇ ಇದೆ, ಅದು ತೋರಿಸ್ತೀನಿ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ. ಅದಕ್ಕೆ ನಾನು 600 ರುಪೀಸ್ ಕೊಟ್ಟಿದ್ದೆ ಆ ಬ್ಲೌಸ್. ಬರೀ ಜಸ್ಟು ಬ್ಲೌಸ್ಗೆ ವರ್ಕ್ ಮಾಡಿಕೊಡೋದಕ್ಕೆ ಕಂಪ್ಯೂಟರೈಸ್ ಮೆಷಿನಲ್ಲಿ 600 ರುಪೀಸ್ ಕೊಟ್ಟಿದ್ದೆ. ಅದೇ ಫಸ್ಟ್ ನಾನು ಕೊಟ್ಟಿದ್ದು ಎಂಬ್ರಾಯ್ಡ್ರಿಗೆ, ಅದೇ ಲಾಸ್ಟು ಕೂಡ ನಾನು ಎಂಬ್ರಾಯ್ಡ್ರಿ ಮಾಡಿಸಿದ್ದು. ಆವಾಗಲೇ ನಾನು ಡಿಸೈಡ್ ಮಾಡಿದ್ದು ನಾನು ಕೂಡ ಎಂಬ್ರಾಯ್ಡ್ರಿನ ಕಲಿಬೇಕು ಅಂತ ಹೇಳಿ. ನೋಡಿ, ಮಾತಾಡ್ತಾ ನಾನು ಡಿಸೈನ್ಸ್ ಎಕ್ಸ್ಪ್ಲೈನ್ ಮಾಡೋದೇ ಮರ್ತೋದೆ. ನೋಡಿ, ನಾನಿಲ್ಲಿ ಒಂದು ಅಲ್ಲಲ್ಲಿ ಫ್ಲವರ್ ಹಾಕ್ಕೊಂಡಿದ್ದೆ ಅಲ್ವಾ, ಒಂದು ಬಳ್ಳಿ ಶೇಪಲ್ಲಿ ಹಾಕ್ಕೊಂಡು ಲೀಫ್ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು 2 ರೀತಿ ಲೀಫ್ ಹಾಕ್ಕೊಂಡಿದ್ದೀನಿ, ನೀವು ಅಬ್ಸರ್ವ್ ಮಾಡ್ಬೋದು. ಹಾಗೆ ಒಂದು ನಮಗೂ ಒಂದು ಐಡಿಯಾ ಬರುತ್ತಲ್ವ ಯಾವ ರೀತಿ ಬರುತ್ತೆ ಅಂತ ಹೇಳಿ ನಾನು ಅಲ್ಲಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಯಾವ ರೀತಿಯಾಗಿ ಬರಬೇಕು ಅಂತ ಹೇಳಿ. ನೋಡಿ, ಅಲ್ಲಲ್ಲಿ ಒಂದು ಪುಟ್ಟದು ಮ್ಯಾಂಗೋ ಶೇಪ್ ಬರುತ್ತೆ ಈ ರೀತಿ. ಅದನ್ನು ನಾನು ಬ್ಲೂ ಕಲರ್ ಥ್ರೆಡ್ಡಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಯಾರಿ ಬಂದು ಅಂದರೆ ಡಬಲ್ ಕಲರ್ ಶೇಡು, ಗ್ರೀನು ಮತ್ತು ಬ್ಲೂ ಕಲರ್ ಶೇಡಲ್ಲಿ ಬಂದಿದೆ. ಬಾರ್ಡರ್ ಬಂದು ಪಿಂಕ್ ಕಲರಲ್ಲಿದೆ. ನೋಡಿ, ಇದು ಬ್ಲೌಸ್ ಆದರೆ ಪರ್ಪಲ್ ಕಲರಲ್ಲಿ ಬ್ಲೌಸ್ ಬಂದಿದೆ ಆಯಿತಾ. ಹಾಗಾಗಿ ನಾನು 3 ಕಲರ್ನು ಕೂಡ ಯೂಸ್ ಮಾಡಿದ್ದೀನಿ ಇಲ್ಲಿ. ನೋಡಿ, ಬ್ಲೂ ಕಲರ್ ಥ್ರೆಡ್ಡಲ್ಲಿ ಮ್ಯಾಂಗೋ ಡಿಸೈನ್ಸ್ನ ಮಾಡ್ಕೊಂಡಿದ್ದೀನಿ, ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ಲೀಫ್ ಹಾಕ್ಕೊಂಡು ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಫ್ಲವರ್ಸ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಜೆರಿ ಥ್ರೆಡ್ಡಲ್ಲಿ ನಾನು ಇದಕ್ಕೆಲ್ಲ ಔಟ್ಲೈನ್ ಕೊಡ್ತೀನಿ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಏನಾದರೂ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಇವತ್ತು ಸ್ವಲ್ಪ ಮಾರ್ಕೆಟ್ ಕೂಡ ಹೋಗೋದಿದೆ, ಸ್ವಲ್ಪ ಮೆಟೀರಿಯಲ್ ಬೇಕಿತ್ತು. ಹಾಗಾಗಿ ನೋಡೋಣ, ಬಂದಮೇಲೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಏನೇನೆಲ್ಲ ಮೆಟೀರಿಯಲ್ಸ್ ತಂದೆ ಅಂತ ಹೇಳಿ. ಅಂದರೆ ಕ್ಯಾನ್ವಾಸು ಮತ್ತು ಲೈನಿಂಗ್ಗಳು ಬೇಕು, ಲೈನಿಂಗು ಫಾಲ್ಗಳು ಬೇಕು, ಮತ್ತು ಕೆಲವೊಂದು ಲೇಸ್ಗಳು ಬೇಕು. ಲೇಸು ಮತ್ತು ಹುಕ್ಸ್ಗಳು ಕೂಡ ಶಾಪಲ್ಲಿ ಖಾಲಿ ಆಗಿಬಿಟ್ಟಿದೆ, ಒಂದು ಸ್ವಲ್ಪನೇ ಇದೆ. ಪ್ರೆಸ್ ಬಟನ್ನು, ಹುಕ್ಸು ಎಲ್ಲನೂ ಕೂಡ ತರಬೇಕು. ನೋಡೋಣ ಎಷ್ಟು ನಮ್ಮ ಬಜೆಟ್ಗೆ ನೋಡಿಕೊಂಡು ಎಷ್ಟಾಗುತ್ತೋ ಅಷ್ಟನ್ನು ತೊಗೊಬರ್ತೀನಿ. ಇವಾಗ ನಾನಿಲ್ಲಿ ನೋಡಿ, ಬಳ್ಳಿ ಶೇಪ್ ಏನಿದೆ ಅದಕ್ಕೆಲ್ಲನೂ ಕೂಡ ಜರಿ ಥ್ರೆಡ್ಡಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ಆ ಮ್ಯಾಂಗೋ ಶೇಪ್ಗೂ ಅಷ್ಟೇ ಔಟ್ಲೈನ್ ಕೊಟ್ಟು, ನಾನಿಲ್ಲಿ ಲೀಫ್ಗಾಗಲಿ ಫ್ಲವರ್ಗಾಗಲಿ ಯಾವುದೇ ರೀತಿ ಶೇಪ್ ಕೊಡ್ತಿಲ್ಲ, ಔಟ್ಲೈನ್ ಕೊಡ್ತಿಲ್ಲ. ನೋಡಿ, ಜಸ್ಟ್ ಜರಿ ಥ್ರೆಡ್ಡಲ್ಲಿ ಆ ಮ್ಯಾಂಗೋ ಶೇಪ್ ಏನಿದೆ ಅದಕ್ಕೆ ಮತ್ತು ಆ ಬಳ್ಳಿ ಶೇಪ್ ಏನಿದೆ ಅದಕ್ಕೆ ಮಾತ್ರ ಈ ರೀತಿ ಜರಿ ಥ್ರೆಡ್ಡಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಆಯಿತಾ. ಮತ್ತು ಇದಕ್ಕೆ ಅಲ್ಲಲ್ಲಿ ಸ್ಟೋನ್ ಕೂಡ ಆ್ಯಡ್ ಮಾಡಬೇಕು. ಲಾಸ್ಟಲ್ಲಿ ಅದನ್ನು ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ ಫೈನಲಾಗಿ ಯಾವ ರೀತಿಯಾಗಿ ಬಂತು ಅಂತ ಹೇಳಿ. ನೋಡಿ, ನೀವು ಯಾವಾಗಲೂ ಅಷ್ಟೇ ಈಗ ಒಂದೊಂದು ಕಲರಲ್ಲಿ ವರ್ಕ್ ಮಾಡ್ತೀರಲ್ವ, ತಕ್ಷಣವೇ ನೀವು ಎಕ್ಸ್ಟ್ರಾ ಥ್ರೆಡ್ಗಳೇನಿರುತ್ತೆ ನೋಡಿ ಅದೆಲ್ಲನೂ ಕೂಡ ರಿಮೂವ್ ಮಾಡ್ಕೊಳ್ಳಿ. ಇಲ್ಲ ನೀವು ಲಾಸ್ಟಲ್ಲಿ ಏನಾದ್ರು ರಿಮೂವ್ ಮಾಡ್ತೀರಾ ಅಂತಂದರೆ ಬೇರೆ ವರ್ಕ್ ಮಾಡಬೇಕಾದ್ರೆ ಅದು ಅಲ್ಲಿಗೆ ಮತ್ತೆ ಅದಕ್ಕೂ ನೀವೇನು ಡಿಸೈನ್ ಮಾಡ್ತೀರಾ ನೋಡಿ ಅದರಲ್ಲೇ ಹ್ಯಾಡ್ ಆಗಿಬಿಡುತ್ತೆ. ಆವಾಗ ತುಂಬ ಡಿಸೈನ್ಸ್ ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ, ಅಲ್ಲಲ್ಲಿ ಬೇರೆ ಬೇರೆ ಕಲರ್ ಥ್ರೆಡ್ ಕಾಣ್ತಾ ಇರುತ್ತೆ. ಹಾಗಾಗಿ ನೀವು ಒಂದೊಂದು ಕಲರ್ ಥ್ರೆಡ್ ವರ್ಕ್ ಮಾಡ್ತೀರಾ ಅಂತಂದರೆ ಅಲ್ಲೇ ರಿಮೂವ್ ಮಾಡ್ಕೊಂಡ್ಬಿಡಿ ಆಯಿತಾ. ಎಕ್ಸ್ಟ್ರಾ ಥ್ರೆಡ್ಡೆಲ್ಲನೂ ನೀಟಾಗಿ ಕಟ್ ಮಾಡಿ ತೆಗೆದುಬಿಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಡೌಟ್ ಆದಷ್ಟು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಇಲ್ಲಾಂದರೆ ನಂಬರ್ ಕೂಡ ಹಾಕಿರ್ತೀನಲ್ವ ಸ್ಕ್ರೀನ್ ಮೇಲೆ, ನೀವು ವಾಟ್ಸಪ್ ಕೂಡ ಮಾಡ್ಬೋದು. ಫೋನ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ನಾನು ಫೋನ್ ರಿಸೀವ್ ಮಾಡಿ ಮಾತಾಡುವಂಥ ಸಿಚುವೇಷನಲ್ಲಿ ಇರೋದಿಲ್ಲ, ಯಾಕಂದರೆ ಟೈಲರಿಂಗ್ ಶಾಪಲ್ಲಿ ಇರ್ತೀನಲ್ವ. ಹಾಗಾಗಿ ಕಾಲ್ ರಿಸೀವ್ ಮಾಡಿಲ್ಲ ಅಂತಂದರೆ ನಿಮಗೂ ಕೂಡ ಡಿಸಪಾಯಿಂಟ್ ಆಗುತ್ತೆ. ಹಾಗಾಗಿ ಆದಷ್ಟು ವಾಟ್ಸಪ್ ಮಾಡಿ, ಫೋನೆಲ್ಲ ಮಾಡೋದಕ್ಕೆ ಹೋಗಬೇಡಿ ಆಯಿತಾ. ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಆಯಿತಾ. ಆದಷ್ಟು ವಿಡಿಯೋಗೆ ಲೈಕ್ ಕೊಟ್ಟು ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಫೈನಲಾಗಿ
ಇದಿಷ್ಟು ಜರಿ ಥ್ರೆಡ್ಡಲ್ಲಿ ವರ್ಕ್ ಮಾಡಿಕೊಂಡ್ರೆ ಮುಗೀತು ಡಿಸೈನು. ಅಲ್ಲಲ್ಲಿ ಸ್ಟೋನ್ ಏನೋ ಫ್ಲವರ್ಸ್ ಮಧ್ಯ ಮತ್ತು ಮ್ಯಾಂಗೋ ಶೇಪ್ ಏನಿದೆ ಅದ್ರ ಮಧ್ಯೆ ಸ್ಟೋನ್ನ ಆ್ಯಡ್ ಮಾಡೋದಿದೆ. ಅದನ್ನು ಮಾಡಿ ನಿಮಗೆ ಫೈನಲಾಗಿ ತೋರಿಸ್ತೀನಿ ಯಾವ ರೀತಿಯಾಗಿ ಡಿಸೈನ್ ಬಂತು ಅಂತ ಹೇಳಿ. ಹಾಗೆ ನೆಕ್ಸ್ಟ್ ವಿಡಿಯೋ ಏನಿರುತ್ತೆ ಅಂತಂದರೆ ಟ್ರೇಸಿಂಗ್ ವಿಡಿಯೋ ಇರುತ್ತೆ. ನೀವು ಯಾವ ರೀತಿಯಾಗಿ ಡಿಸೈನ್ಸ್ನ ಟ್ರೇಸ್ ಮಾಡ್ಕೊಳ್ಬೋದು ಅಂತ ಹೇಳಿ ವಿಡಿಯೋ ಇರುತ್ತೆ. ಯಾರು ಕೂಡ ಮಿಸ್ ಮಾಡಬೇಡಿ. ಆ ವಿಡಿಯೋನು ಕೂಡ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಮತ್ತು ಇದ್ರ ಸ್ಲೀವ್ ಡಿಸೈನ್ನು ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಖಂಡಿತ ಅದನ್ನು ಕೂಡ ಶೇರ್ ಮಾಡ್ತೀನಿ ಆಯಿತಾ. ಇದು ಸ್ಲೀವ್ ಡಿಸೈನು ಕೂಡ ಟ್ರೇಸಿಂಗ್ ಮಾಡಿಕೊಂಡು ವರ್ಕ್ನ ಮಾಡಿರೋದು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋ. ಅಂದರೆ ಸ್ಲೀವ್ ಬುಟ್ಟ ಡಿಸೈನ್ ಇರುತ್ತೆ ಅಥವಾ ಟ್ರೇಸಿಂಗ್ ಡಿಸೈನ್ ಅಂತೂ ಇದ್ದೇ ಇರುತ್ತೆ ನೋಡಿ. ಫೈನಲಾಗಿ ಜರಿ ವರ್ಕ್ ಎಲ್ಲ ಮುಗಿತಾ ಬಂತು. ಇದಿಷ್ಟಾಯಿತು. ಇದಿಷ್ಟಾದಮೇಲೆ ನಾನಿಲ್ಲಿ ಸ್ಟೋನ್ನ ಆ್ಯಡ್ ಮಾಡಿ ನಿಮಗೆ ತೋರಿಸ್ತೀನಿ, ಪಿಕ್ಚರ್ ಹಾಕ್ತೀನಿ. ಯಾವುದೇ ರೀತಿ ವಿಡಿಯೋ ಮಾಡ್ಕೊಂಡಿಲ್ಲ. ಸ್ಟೋನ್ ಆ್ಯಡ್ ಮಾಡಿದ್ಮೇಲೆ ಪಿಕ್ಚರ್ ಹಾಕ್ತೀನಿ, ನೋಡಿ ಯಾವ ರೀತಿಯಾಗಿ ಬಂತು ಅಂತ ಹೇಳಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.